ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪ್ರಶ್ನೆ ಉತ್ತರಗಳನ್ನು ನೋಡುತ್ತಿದ್ದೇವೆ. ಪ್ರಶ್ನೆ 5, ನ್ಯೂಕ್ಲಿಯಿಕ್ ಆಮ್ಲವನ್ನು ಮಾತ್ರ ಹೊಂದಿರುವ ಕೋಶ ಕೇಂದ್ರ ಪ್ರದೇಶ. ಇದು ಸಾಧಾರಣವಾದ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ಈ ದೃಶ್ಯವನ್ನು ಗಮನಿಸಿ. ಇಮೇಜ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಇದು ಪ್ರೊಕ್ಯಾರಿಯೋಟಿಕ್ ಅಲ್ವಾ? ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಇದು ಇರುತ್ತೆ. ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಯಾಕೆ ಇದು ಇರುತ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ಬೋದು ನೀವು, ಈ ನ್ಯೂಕ್ಲಿಯಸ್ ಯಾವುದೇ ಮೆಂಬ್ರೇನ್ ಇಲ್ಲ, ಯಾವುದೇ ಕೋಶ ಭಿತ್ತಿ ಇಲ್ಲ ಇದರಲ್ಲಿ ಅಲ್ವಾ? ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಕೋಶ ಭಿತ್ತಿ ಎಲ್ಲ, ಕೋಶ ಪೊರೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಯಾವುದೇ ಕೋಶ ಪೊರೆ ಇಲ್ಲದೆ ಇದು ಹರಡಿಕೊಂಡಿದೆ ಅಲ್ವಾ? ಸೊ ಅದಕ್ಕೋಸ್ಕರ ಇದು ನ್ಯೂಕ್ಲಿಯಾಯ್ಡ್. ಓಕೆ, ಇದು ಹರಡಿಕೊಂಡಿದೆ, ಅದಕ್ಕೋಸ್ಕರ ಇದನ್ನ ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಈ ತರ ನಾವು ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಮಾತ್ರ ನೋಡಬಹುದು. ಯುಕ್ಯಾರಿಯೋಟಿಕ್ ಅಲ್ಲಿ ಕೋಶ ಪೊರೆಯಿಂದ ಸುತ್ತುವರೆದಿರುತ್ತದೆ ನ್ಯೂಕ್ಲಿಯಸ್. ಓಕೆ, ಸೊ ನ್ಯೂಕ್ಲಿಯಿಕ್ ಆಮ್ಲ ಹೊಂದಿರುವ ಕೋಶ ಕೇಂದ್ರ ಯಾವುದು ಅಂತ ಕರೆದಿದ್ದಾರೆ. ಸೊ ನ್ಯೂಕ್ಲಿಯಿಕ್ ಆಮ್ಲ ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಮಾತ್ರ ಇದೆ ಅಲ್ವಾ? ಸೊ ಇದನ್ನ ನ್ಯೂಕ್ಲಿಯಾಯ್ಡ್ ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಯುಕ್ಯಾರಿಯೋಟ್ಗಳಲ್ಲಿ ಇದನ್ನ ನ್ಯೂಕ್ಲಿಯಸ್ ಎಂದು ಕರೆಯಲಾಗುತ್ತದೆ, ಬಿಕಾಸ್ ಅದಕ್ಕೆ ಕೋಶ ಪೊರೆ ಇರುತ್ತದೆ. ಸೊ ನ್ಯೂಕ್ಲಿಯೈಡ್ ಇದು ಸಂಬಂಧಿಸಿದ್ದಲ್ಲ. ನ್ಯೂಕ್ಲಿಯಸ್ ಕೂಡ ಯುಕ್ಯಾರಿಯೋಟ್ಗಳಲ್ಲಿ. ಯುಕ್ಯಾರಿಯೋಟ್ ಇದು ಸರಿಯಾದ ಉತ್ತರವಲ್ಲ. ಸೊ ನ್ಯೂಕ್ಲಿಯೈಡ್ ಎಂಬುದು ಸರಿಯಾದ ಉತ್ತರ. ಸೊ ಆಪ್ಷನ್ ಎ ನ್ಯೂಕ್ಲಿಯೈಡ್ ಇದು ಸರಿಯಾದ ಉತ್ತರ. ಥ್ಯಾಂಕ್ ಯು.